ಪ್ರೈಸ್ ದಿ ಲಾರ್ಡ್. ಗುಡ್ ನ್ಯೂಸ್, ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ. ಈ ದಿನದ ವಾಕ್ಯ ಭಾಗಕ್ಕಾಗಿ ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನವನ್ನ ತೆಗೆದುಕೊಂಡಿದೆ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನ ಒಬ್ಬರಿಗೊಬ್ಬರು ಹರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ ಎಂಬುದಾಗಿ. ಪ್ರಿಯರೇ, ಈ ಒಂದು ವಾಕ್ಯ ಹೇಳುವ ಹಾಗೆ ನಾವೆಲ್ಲರೂ ಅನೇಕ ಸಾರಿ ಅನಾರೋಗ್ಯಗಳಲ್ಲಿ ಹಾದು ಹೋಗ್ತೇವೆ. ಅನಾರೋಗ್ಯಗಳು ಯಾವ ಕಾರಣಕ್ಕಾಗಿ ಬರ್ತವೆಂಬುದಾಗಿ ನಮಗೆ ಗೊತ್ತಿದೆ. ಪ್ರಿಯರೇ, ಪಾಪಗಳ ದೆಸೆಯಿಂದ, ನಾವು ಮಾಡುವಂತ ಅಪರಾಧಗಳ ದೆಸೆಯಿಂದ ನಾವು ರೋಗದಲ್ಲಿ ಬೀಳುವಂತವರಾಗಿದೆ. ಸೊ ಈ ವಾಕ್ಯ ಹೇಳುವ ಹಾಗೆ ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನ ಒಬ್ಬರಿಗೊಬ್ಬರು ಹರಿಕೆ ಮಾಡಿರಿ ಎಂಬುದಾಗಿ. ಸೊ ಪಾಪದ ದೆಸೆಯಿಂದ ನಾವು ಆಗೋದಾದ್ರೆ ದೇವ್ರ ವಾಕ್ಯ ಹೇಳ್ತದೆ, ಈಗ ನಮ್ಮ ಪಾಪಗಳನ್ನ ಒಬ್ಬರಿಗೊಬ್ಬರು ನಾವು ಹರಿಕೆ ಮಾಡಬೇಕು. ನಮ್ಮ ಮಾಡಿದಂತ ಪಾಪಗಳನ್ನ ಇನ್ನೊಬ್ಬರ ಬಳಿಯಲ್ಲಿ ಹೇಳಬೇಕು. ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡುವಾಗ ದೇವ್ರ ವಾಕ್ಯ ಹೇಳ್ತದೆ, ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹು ಬಲವಾಗಿದೆ ಎಂಬುದಾಗಿ. ಸೊ ನಾವು ನೀತಿವಂತರಾಗಿ ನಮ್ಮ ಅನಾರೋಗ್ಯಗಳಿಗೋಸ್ಕರ, ಅಸ್ವಸ್ಥತೆಗಳಿಗೋಸ್ಕರವಾಗಿ ನಾವು ಒಬ್ಬರ ಬಳಿಯಲ್ಲಿ ಒಬ್ಬರು ಪ್ರಾರ್ಥನೆ ಮಾಡುವಾಗ, ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಆ ಪ್ರಾರ್ಥನೆ ಬಹು ಬಲವಾಗಿದೆ ಎಂಬುದಾಗಿ. ಆ ಕಾರಣದಿಂದ ಈ ಮುಂಚಾನೆ ಸಮಯದಲ್ಲಿ ಈ ವಾಕ್ಯವನ್ನ ಕೇಳ್ತಿರತಕ್ಕಂತ ನಿಮ್ಮಲ್ಲಿ ಯಾರಾದ್ರೂ ಅಸ್ವಸ್ಥರಾಗಿರುವುದಾದ್ರೆ ಪ್ರಿಯರೇ, ಒಬ್ಬರನ್ನೊಬ್ಬರು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರು ನಮ್ಮ ನಂಬಿಕೆಯ ಮೂಲಕವಾಗಿ ಮಾಡುವಂತ ಪ್ರಾರ್ಥನೆಗೆ ಉತ್ತರವನ್ನ ದಯಪಾಲಿಸುವವನಾಗಿದ್ದಾನೆ. ನಮಗೆ ಬೇಕಾದಂತಹ ಸ್ವಸ್ಥತೆಯನ್ನ ಆತನು ಅನುಗ್ರಹಿಸುವವನಾಗಿದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯದ ಮೂಲಕವಾಗಿ ನಿಮ್ಮನ್ನ ಎಚ್ಚರಿಸುವವನಾಗಿದ್ದೇನೆ. ಒಂದು ವೇಳೆ ನಾವು ಪಾಪಗಳನ್ನ ಮಾಡಿರುವುದಾದ್ರೆ, ಅಪರಾಧಗಳನ್ನ ಮಾಡಿರುವುದಾದ್ರೆ ದೇವರ ಮುಂದೆ ನಾವು ಕ್ಷಮಾಪಣೆ ಕೇಳಿಕೊಂಡು ನಾವು ಒಬ್ಬರ ಬಳಿಯಲ್ಲಿ ಒಬ್ಬರು ಹರಿಕೆ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಸ್ವಸ್ಥತೆಗಳು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಈ ಮುಂಚಾನೆ ಸಮಯದಲ್ಲಿ ಈ ವಾಕ್ಯ ಕೇಳ್ತಿರತಕ್ಕಂಥ ಯಾರಾದರೂ ಅಸ್ವಸ್ಥರಾಗಿರುವುದಾದ್ರೆ ನಿನ್ನ ವಾಕ್ಯದ ಮೂಲಕವಾಗಿ ಅಪ್ಪ ನಮ್ಮ ಪಾಪಗಳನ್ನ ಹರಿಕೆ ಮಾಡಿ ಒಬ್ಬರಿಗೊಬ್ಬರು ನಾವು ಪ್ರಾರ್ಥನೆ ಮಾಡುವಾಗ ಅಪ್ಪ ಪ್ರಾರ್ಥನೆ ಬಹು ಬಲವಾಗಿದೆ ಎಂಬುದಾಗಿ ಹೇಳಿದೆಯಲ್ಲ ಸ್ವಾಮಿ. ಅಪ್ಪ ನಾವು ನಿನ್ನ ಮುಂದೆ ಮೊರೆ ಇಡ್ತಾ ಇದ್ದೇವೆ. ಒಂದು ವೇಳೆ ಅಸ್ವಸ್ಥರಾಗಿರತಕ್ಕಂಥ ಯಾರಾದರೂ ಸ್ವಾಮಿ ಸಮಯದಲ್ಲಿ ಪ್ರಾರ್ಥಿಸುವುದಾದ್ರೆ ಅವರ ಮೊರೆಯನ್ನ ಕೇಳಿ ಅಪ್ಪ ನಿನ್ನ ವಾಗ್ದಾನವನ್ನು ಅವರ ಜೀವಿತದಲ್ಲಿ ನೆರವೇರಿಸು. ಅವರ ಸ್ವಸ್ಥತೆಗೆ ದಯಪಾಲಿಸು. ಅವರ ಅನಾರೋಗ್ಯಗಳಿಂದ ಬಿಡುಗಡೆ ಕೊಡು. ಅಪ್ಪ ನೀನು ತಾನೇ ಅವರಿಗೆ ಬೇಕಾದಂತ ಸ್ವಾಮಿ ಬಲವನ್ನ ಶಕ್ತಿಯನ್ನು ಕೊಟ್ಟು ನಿನ್ನ ವಾಸುಂಡೆಗಳಿಂದ ಗುಣವಾಯಿತು ಎಂಬುದಾಗಿ ಹೇಳಿರುವ ಪ್ರಕಾರ ಅಪ್ಪ ಅವರಿಗೆ ಸ್ವಸ್ಥತೆಯನ್ನು ಅನುಗ್ರಹಿಸಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ, ನೀನು ಮಹಿಮೆ ಹೊಂದಿಕೋ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು.